ನಮ್ಮ ಬಾಸ್ ಹೋಗಿದ್ರು, ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ. ಬೆಳಗ್ಗೆ 8:15. ವೆರಿ ಗುಡ್. ಪೂರ್ತಿ ಕಂಟೆಂಟ್ ನಮ್ದೇ, ತಲೆ ಕೆಡಿಸ್ಕೋಬೇಡ. ಜೋಕ್ ಪಾಸ್ ತಂಗಿ ನೋಡಕ್ಕೆ. ಅವ್ರ ತಂಗಿ ಎಲ್ಲಿದ್ದಾಳೆ? ಅಲ್ಲಿ. ಊಟಿ. ನೆಕ್ಸ್ಟ್ ಕೊಡೆಕನಲ್ ಹೋಗ್ತೀವಿ. ಇನ್ನೂ ದೊಡ್ಡೊಳಗಿಲ್ಲ, ಅದಕ್ಕೆ ಯಾರಿಗೂ ಕಾಣಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಚಿಕ್ಕ ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ನಮ್ಮ ಪ್ಲ್ಯಾನ್ ಬಂದು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಮತ್ತು ಕೊಲ್ಲೂರಿಗೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಕೆಲಸ ಇತ್ತು. ನಮ್ಮ ದೊಡ್ಡಮ್ಮನಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಫಸ್ಟು ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು ತೋರಿಸ್ಕೊಬರೋಕ್ಕೆ. ಸೊ ಹಾಗಾಗಿ ಹಾಸ್ಪಿಟಲ್ನಲ್ಲಿ ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಆಯಿತು. ಬಟ್ ಆದರೆ ಲೇಟ್ ಆಯಿತು, ತುಂಬ ರಶ್ ಇದ್ದಿದ್ದರಿಂದ ನಮ್ಮ ಅಮ್ಮನ ದೊಡ್ಡಮ್ಮನ ಅಲ್ಲೇ ಬಿಡಬೇಕಾಯ್ತು. ಸ್ವಲ್ಪ ಬೇಜಾರಾಯಿತು. ಅವ್ರು ಕೂಡ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು ಅನಿಸ್ತು. ಅಷ್ಟರಲ್ಲಿ ಹೋಗ್ತಾ ಇದ್ದಂಗೆ ಒಂದು ಫೋನ್ ಬಂತು ಮಮ್ಮಿದು. ಬೇಗ ಆಯಿತು, ಇಲ್ಲಿ ಬನ್ನಿ ಅಂತ ಹೇಳಿದ್ರು. ಆದರೆ ನಾವಲ್ಲಿಗೆ ಹೋಗೋಕ್ಕೆ ಆಗಲ್ಲ. ಸೊ ಹಾಗಾಗಿ ಆದರೂ ಕೇಳಿ ಖುಷಿಯಾಗಿದ್ದರಿಂದ ನಾ ಏನು ಮಾಡಿದೆ, ನಾವು ತಿಂಡಿ ತಿಂದಿರಲಿಲ್ವಲ್ಲ, ಸೊ ಸಾಗರದಲ್ಲಿ ಇರ್ತೀವಿ, ನೀವು ತಿಂಡಿ ತಿನ್ಕೊಂಡು ಬನ್ನಿ ಅಂತ ತಿಂಡಿ ತಿಂತಾ ಇರ್ತೀವಿ, ನೀವು ಅಲ್ಲಿ ತಿಂಡಿ ತಿನ್ಕೊಂಡು ಬನ್ನಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ತಿಂಡಿ ತಿನ್ಕೊಂಡೆ ಅಲ್ಲಿಂದನೇ ಬಂದರು. ನಾವು ತಿಂಡಿ ತಿಂತಾ ಇದ್ವಿ. ಅಷ್ಟರಲ್ಲಿ ಆ್ಯಕ್ಚುಲಿ ಸಾಗರ ರೀಚ್ ಆದರು. ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿಂದ ಮೊದಲು ಜೋಗ್ ಫಾಲ್ಸ್ ಹೋಗೋಣ ಅಂತ ಆಸೆ ಇತ್ತು. ಬಟ್ ಟೈಮು ತುಂಬ ಲೇಟ್ ಆಗಿಬಿಟ್ಟಿದ್ದರಿಂದ ದಾರಿಯಲ್ಲೇ ಒಂದು ಚಿಕ್ಕ ಫಾಲ್ಸ್ ಕಾಣ್ತು. ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಫೋಟೋಸ್ ತೊಗೊಂಡ್ವಿ, ಎಂಜಾಯ್ ಮಾಡಿದ್ವಿ. ಆಮೇಲೆ ಇವ್ರದ್ದೆಲ್ಲ ಕಾಮಿಡಿಗಳು ನೀವು ನೋಡ್ಕೊಂಡು ಬನ್ನಿ, ಏನೇನು ಕಾಮಿಡಿ ಮಾಡಿದ್ದಾರೆ ಅಂತ. ಸ್ವಲ್ಪ ಮಧ್ಯದಲ್ಲಿ ಕ್ಲಿಪ್ಸು ಹಾಗೆ ಹಾಕ್ತೀನಿ, ಅವ್ರು ಏನೇನು ಮಾತಾಡಿದ್ದಾರೆ, ಏನೇನು ಎಷ್ಟು ಕಾಮಿಡಿ ಮಾಡಿದ್ದಾರೆ ಅಂತ. ಆಮೇಲೆ ಅಲ್ಲಿಂದ ಬಳೆ ಪದ್ಮಾವತಿ ಹೋದ್ವಿ. ಬಳೆ ಪದ್ಮಾವತಿ ಮುಗಿಸ್ಕೊಂಡು ನಾವು ಕೊಲ್ಲೂರಿಗೆ ಹೋದ್ವಿ. ಕೊಲ್ಲೂರು ದೇವಸ್ಥಾನದಲ್ಲಿ ಇದು ಮಾಡಿಕೊಂಡು ಬಳೆ ಪದ್ಮಾವತಿ ತುಂಬ ಚೆನ್ನಾಗಿ ದರ್ಶನ ಆಯ್ತು. ಆ್ಯಕ್ಚುಲಿ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು, ರಶ್ ಇತ್ತು, ಬಟ್ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಮುಗಿಸ್ಕೊಂಡು ಕೊಲ್ಲೂರು ಹೋದ್ವಿ. ಕೊಲ್ಲೂರು ದೇವಸ್ಥಾನದಲ್ಲಿ ಕೂಡ ತುಂಬ ಚೆನ್ನಾಗಾಯಿತು. ಅಲ್ಲೇ ಊಟ ಮಾಡಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಬ್ರಹ್ಮಲಿಂಗೇಶ್ವರ ಅಂತ ಫಸ್ಟ್ ಟೈಮ್ ನಾನು ಆ ಟೆಂಪಲ್ಗೆ ಹೋಗಿದ್ದು. ಅಲ್ಲಿಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಮನೆಗೆ ಹೊರಟಿದ್ದು. ಈ ವ್ಲಾಗಲ್ಲಿ ನಮ್ದು ಏನು ಇವತ್ತೆಲ್ಲ ನಡೀತು ಅನ್ನೋದನ್ನ ಒಂದು ಶಾರ್ಟಾಗಿ ನಾನು ಹೇಳಿದ್ದೀನಿ, ಯಾಕಂದರೆ ಕ್ಲಿಪ್ಸ್ಗಳನ್ನ ಹ್ಯಾಡ್ ಮಾಡೋದ್ರಿಂದ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಕ್ಲಿಪ್ಸ್ನ ನೋಡಿಕೊಂಡೆ ಎಂಜಾಯ್ ಮಾಡಿ, ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ. ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ನಮ್ಮ ಬಾಯ್ಸ್ಗಳೆಲ್ಲ ಸೇರಿಕೊಂಡು. ಏನೇನು ಕಾಮಿಡಿ ಮಾಡ್ತಾರೆ, ಏನೇನು ಕಿತಾಪತಿ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ನಾನು ಕೂಡ ಹೆಂಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ. ಆ್ಯಕ್ಚುಲಿ ಸಿಂಪಲಾಗಿ ರೆಡಿಯಾಗಿದೆ. ಆ್ಯಕ್ಚುಲಿ ಸುಡಿ ಹಾಕಿದ್ದೆ ನಾನು. ಒಬ್ಬ ಇದ್ದಾನೆ, ಅವನಿಂದ ಸ್ಯಾರಿ ಉಡಬೇಕಾಯ್ತು. ಓಕೆ ಉಡೋಣ ಅಂತೇಳಿ ಉಟ್ಟಿ ಹೋಗೋದ್ರಿಂದ ಮತ್ತೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಪಂಚೆ ಉಟ್ಟಿದ್ರು, ತುಂಬ ಚೆನ್ನಾಗಿ ಕಾಣ್ತಿದ್ರು ಎಲ್ಲರೂ. ಆ್ಯಕ್ಚುಲಿ ಖುಷಿ ಆಯಿತು. ಬಟ್ ನಮ್ಮ ಬಾಸಿಗೆ ತಿಂಡಿ ಕೇಳಿದ್ರೆ ತಿಂಡಿ ಸಾಗರ ಅಂತ ಹೇಳ್ಬಿಟ್ರು. ಡಕ್ಕೊಂದೋಯ್ತು ನನಗೆ, ಯಾಕಂದರೆ ನಂಗೆ ಆಲ್ರೆಡಿ ಹಸ್ವಾಗ್ಬಿಡ್ತು. ಬೇಗ ಬೆಳಗ್ಗೆ ಎದ್ರೆ ಗೈಸ್ ನನಗೆ ಹಸ್ವಾಗುತ್ತೆ. ಸೊ ಅದರಿಂದ ಹಸ್ವು ಅಂದರೆ ಹಸ್ವಾಗ್ತಿತ್ತು. ಆದರೆ ಬಟ್ ಟೈಮು ಇರಲಿಲ್ಲ ಅಂತ ಈ ಪ್ಲ್ಯಾನ್ ಮಾಡಿದ್ದು. ಇಲ್ಲ ಹೊರಡ್ತಾ ಹೇಗಿರುತ್ತೆ ನೋಡ್ಕೊಂಡ್ಬಂದಿದ್ದೀವಿ. ಇವಾಗ ಕೊಲ್ಲೂರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ಬಳೆ ಪದ್ಮಾವತಿ ಮುಗಿಸ್ಕೊಂಡು ಕೊಲ್ಲೂರು ಹೋಗೋದು. ಬಿಕಾಸ್ ಅದೇ ಬೇರೆ ರೋಡು, ಇದೇ ಬೇರೆ ರೋಡು. ಹೆಂಗಿರುತ್ತೆ ನೋಡೋಣ ಬನ್ನಿ. 2 ತಿರ್ಬೋಕಿಗಳು ಹಿಂದೆ ಲಾಸ್ಟಲ್ಲಿ ಕೂತಿದ್ದಾರೆ. ಅವ್ರ ಅಪ್ಪಟ ಮಗನ ಅಭಿಮಾನಿ ಆಗಿರ್ತಾರೆ, ಮುಂದೆ ಕೂತರು. ಅವ್ರು ನೋಡಿ ತಿರ್ಪೇಶಕಿಗಳಿದೆಲ್ಲ ಗೈಸ್. ರಿಪೋರ್ಟ್ ತಗೊಂಡಿದ್ದಲ್ಲ, ಕಾಲಿಡಕ್ಕೆ ಹೋಗಲ್ಲ, ಮುಂದೆ ಬಿಟ್ಟಿದ್ದಾರೆ ನೋಡು. ಮೇಕಪ್ ಆಂಟಿ ಇವೇ ದಬ್ಬಿರ್ಬೇಕು. ಅವನೇ ಸೀಟ್ ತಪ್ಪಿರೋದಮ್ಮ, ನಿನ್ ದೊಡ್ಡ ಮಗ ನಿಂದ ಅಲ್ಲ, ಅಲ್ಲಿ ಹಿಡ್ಕೊಳಕ್ಕೆ ಆಗ್ತಿ. ಹಾಗೆ ನಾವು ಮೊದಲು ಹೋಗೋದು ವೈದ್ಯಕೀಯ ನಾರಾಯಣ ಅನ್ನೋ ಆಯುರ್ವೇದಿಕ್ ಜಾಗಕ್ಕೆ. ಇಲ್ಲಿ ಆಯುರ್ವೇದದ ಪದ್ಧತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ ಅಂತ ಜನರು ಬರ್ತಾರೆ. ಹಳೆ ಕಾಲದಿಂದ ಇದೆ ಈ ಹಾಸ್ಪಿಟಲ್ಲು, ನಮಗೂ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಿರೋದು. ಬಟ್ ನಮ್ಮ ದೊಡ್ಡಮ್ಮಂಗೆ ಇವಾಗ ಆ್ಯಕ್ಚುಲಿ ರಿಕವರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ ಅಂತ. ತುಂಬ ಜನ ಬರ್ತಾರೆ ಗೈಸ್, ತುಂಬ ರಶ್ ಇರುತ್ತೆ ಗೈಸ್. ಅದ್ರ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕಳಿಸ್ಕೊಡ್ತೀನಿ. ಹಾಗೆ ಬಳೆ ಪದ್ಮಾವತಿ ದೇವಸ್ಥಾನ ಅಂದರೆ ತುಂಬ ಪ್ರಸಿದ್ಧವಾದ ದೇವಿ ಕ್ಷೇತ್ರ. ಇಲ್ಲಿನ ಬಳೆ ಪದ್ಮಾವತಿ ದೇವಿಯನ್ನು ಭಕ್ತರು ತುಂಬ ನಂಬಿಕೆಯಿಂದ ಪೂಜೆ ಮಾಡ್ತಾರೆ. ಈ ಕ್ಷೇತ್ರದ ಬಗ್ಗೆ ಹಲವಾರು ಸ್ಥಳೀಯ ಕಥೆಗಳು ಮತ್ತು ನಂಬಿಕೆಗಳಿವೆ. ದೇವಿ ದರ್ಶನ ಮಾಡಿದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಕಷ್ಟಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಭಕ್ತರಿಗೆ.
ಇಲ್ಲಿಗೆ ದೂರದಿಂದ ಜನ ದೇವಿ ದರ್ಶನ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ದೇವಸ್ಥಾನದ ವಾತಾವರಣ ಕೂಡ ತುಂಬ ಶಾಂತವಾಗಿದೆ. ದೇವಿ ಮುಂದೆ ನಿಂತಾಗಂತೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ. ತುಂಬ ಖುಷಿ ಆಗುತ್ತೆ. ನೀವು ಒಂದ್ಸರಿ ಹೋಗಿ ಬನ್ನಿ. ನಾನು ಕೂಡ ಅಷ್ಟು ದೇವ್ರು ನಂಬಲ್ಲ, ಬಟ್ ಆದರೆ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ಒಂದು ನಂಬಿಕೆ. ನಮ್ಮ ಹಸ್ಬೆಂಡಿಗೆ ಕೂಡ ಹೆವಿ ನಂಬಿಕೆ ಆ ದೇವ್ರಂದರೆ, ನಮ್ಮ ಮಾವ ಎಲ್ಲರಿಗೂ ತುಂಬ ನಂಬಿಕೆ ಆ ದೇವಸ್ಥಾನ ಅಂದರೆ. ಯಾಕಂದರೆ ಅಷ್ಟು ಅದು ಪವರ್ಫುಲ್ಲು. ಫೈನಲಿ ನಾವು ಹಾಸ್ಪಿಟಲ್ ರೀಚ್ ಆದ್ವಿ. ನೀವೇ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಅದು ಮಾರ್ನಿಂಗಿನ 7:30ಗೆ. ಆ್ಯಂಡ್ ಜಾಸ್ತಿ ಔಟ್ ಆಫ್ ಸ್ಟೇಟ್ ಅವರೇ, ಕೇರಳ, ತಮಿಳ್ನಾಡು ಆ ಸೈಡಿಂದ ಬಂದವರೇ ಜಾಸ್ತಿ ಇದ್ದರು. ಬಟ್ ನಮ್ಗೆ ಟೈಮ್ಗೆ ಇಲ್ಲದೆ ಇರೋದ್ರಿಂದ ಹೊರಟ್ವಿ. ನಾನು ಫಸ್ಟೇ ನಿಮಗೆ ಶಾರ್ಟಾಗಿ ಹೇಳಿದ್ದೀನಿ ಏನೇನು ನಡೀತು ಏನೇನಂತ ಇವತ್ತಿಂದು. ಸೊ ಅಲ್ಲಿಂದ ನಾವು ಹೊರಟ ಮೇಲೆ ಹೋಗೋ ದಾರಿಯಲ್ಲೇ ನಮ್ಮ ಮಮ್ಮಿ ಕಾಲ್ ಬಂತು, ಬೇಗ ಆಯಿತು ಅಂತ. ಅಂದರೆ ಕ್ಯಾನ್ಸರ್ಸ್ ಪೇಷಂಟ್ ಇದ್ದರೆ ಮಾತ್ರ ಲೇಟ್ ಆಗೋದು, ಬೇರೆ ಎಲ್ಲರಿಗೂ ಬೇಗ ಆಯಿತು ಮೆಡಿಸಿನ್ಸ್ ಅಂತ ಅಂದರು. ಸೊ ಹಾಗಾಗಿ ಅಲ್ಲಿಂದ ನಾವು ಇನ್ನೇನು ಮಾಡಿದ್ವಿ, ಸಾಗರದಲ್ಲಿ ಟಿಫಿನ್ ಮಾಡ್ತಿರ್ತೀವಿ ಬನ್ನಿ ಅಂದ್ವಿ. ಕಾರಲ್ಲಿ ಇವ್ರ ಕಾಮಿಡಿ ಸ್ಟಾರ್ಟ್ ಆಯಿತು ಗೈಸ್. ನೀವು ಕೇಳಿ ಅಪ್ಪ ಏನು ಕಾಮಿಡಿ ಮಾಡ್ತಿದ್ರು ಅಂತ ಶಾಕ್ ಆಗಿಬಿಡ್ತೀರ. ಪ್ರವೀಣ್ ಅಣ್ಣ ಸತ್ಯಾರ ಏನ್ ಹೇಳಿದ್ರು ಹೂ ಅಂತಾರ ಅಣ್ಣ? ಹೌದಾ? ನನ್ ಏನ್ ಹೇಳಿದ್ರು ಹೂ ಅಂತಾರ. ಒಂದ್ ನಿಮಿಷ ತಡೆ ರೀ, ನನ್ ನಿಜ ಹೇಳ್ತಿದ್ದೀನ ರೀ. ರೀ ಇದು ಅಲ್ಲ, ನಿಂದ ಹೆಂಗಿರೋದು ಗೊತ್ತಾ? ರೇ ಹೇಳ್ರಿ, ರೇ ಹೇಳ್ರಿ, ಅಲ್ಲ ಸತ್ಯ ಹೇಳಿ. ಅವ್ರಿಗೆ ಅಷ್ಟೊಂದು ಫ್ರೀಡಮ್ ಬಿಟ್ಟಿದ್ದೀನ ಇಲ್ಲ ಟಾರ್ಚರ್ ಕೊಡ್ತೀವಿ? ನಾವು ಫ್ರೀಡಮ್ ಬಗ್ಗೆ ಹೇಳ್ತಿಲ್ಲ. ಅಲ್ಲ ಅದನ್ನೆಲ್ಲ ಹಾಕಲ್ಲ. ಅಲ್ಲ ನಾ ಹೆಂಗ್ ಗೊತ್ತಾ, ಈಗ ಅವ್ರಿಗೆ ಅದನ್ನು ಬಿಡ್ದಂಗ್ ನಾನು ಇನ್ನೂ ಫ್ರೀ ಆಗಿ ಬಿಟ್ಟಿದ್ರೆ ಅವ್ರು ನನ್ನ ಕಂಟ್ರೋಲಿಗೆ ಸಿಕ್ತಿದ್ರ. ಮುಂಚೆ ಹೆಂಗಿದ್ರು ಹೇಳ್ರಿ, ಅವರೇ ಹೇಳ್ತಾರೆ ಹೇಳ್ರಿ ಕಾಟ ಕೊಡ್ತೀನ. ಅವ್ರು ಹೇಳ್ತೀರ, ನೀನ್ ಹೇಳು, ನೀನು ಅದನ್ನ ಹೇಳೋದು ಅಂತ ಹೇಳ್ತಿದ್ದಾರೆ. ಹೇಳು, ನೀನೇ ಹೇಳಿ ಇವಾಗ. I know man, I know. What you know? ಒಂದಲ್ಲ ಹೇಳಿ ಬರ್ತೀಯ ನನಗೆ. ಅಲೇ ಏನ್ ಹೇಳಿದ್ಯಾ ಫೋನಲ್ಲಿ? ಏನೋ ಹೇಳಿ ಅಂತಲ್ಲ ಹೇಳ್ತಿದಾರಲ್ಲ. ಆಕ್ಚುಲಿ ನಾನ್ ಹೇಳ್ಬೇಕು ಏನ್ ಟಾರ್ಚರ್ ಅಂತ ದೊಡ್ಡ ನೀನು ನೋಡಿದ್ರಲ್ಲ ಗೈಸ್, ಇದೇ ಥರ ರೇಗಿಸ್ತಿರ್ತಾರೆ. ಅದೆಲ್ಲ ಒಂಥರ ತಮಾಷೆ. ಅಂದರೆ ನಮ್ಮ ಬಾಂಡಿಂಗ್ ನಾವು ಇಷ್ಟು ಜನ ಅಷ್ಟೇ, ಬೇರೆ ಯಾರೂ ಇಲ್ಲ ನಮ್ಮ ಗ್ರೂಪಲ್ಲಿ. ಆ್ಯಂಡ್ ನಮಗೆ ನಾವು ಕಾಮಿಡಿ ಮಾಡ್ಕೊಂಡಂಗೆ ಆ್ಯಕ್ಚುಲಿ ಖುಷಿ ಈ ಥರ ಎಲ್ಲ ಕಾಮಿಡಿ ಮಾಡ್ತಾ ಜಾಲಿಯಾಗಿ ಹೋಗೋದು. ಬಿಕಾಸ್ ಅಪ್ರೂಪಕ್ಕೆ ಸೇರ್ತೀವಿ ಎಲ್ಲ, ಅವರು ಕೆಲಸದಲ್ಲೇ ಬ್ಯುಸಿ ಇರ್ತಾರೆ. ಈ ಥರ ಟ್ರಿಪ್ಪೆಲ್ಲ ಹೋಗೋದೇ ಇಲ್ಲ ನಾವು, ತುಂಬ ರೇರು. ಆ್ಯಂಡ್ ಲಾಸ್ಟಿಗೂ ಸಾಗರ ರೀಚ್ ಆದ್ವಿ. ಟಿಫನಿಗೆ ನಿಲ್ಲಿಸಿದ್ರು. ನನಗೆ ಬನ್ಸ್ ಇಷ್ಟ, ಸೊ ಬನ್ಸ್ ತೊಗೊಂಡೆ. ಬಟ್ ಅಷ್ಟು ಚೆನ್ನಾಗಿರಲಿಲ್ಲ, ಅದೊಂದು ಸ್ವಲ್ಪ ಹೊತ್ತು ಕಾಮಿಡಿ ಮಾಡ್ತಿದ್ದೆ. ಆ್ಯಂಡ್ ಮೇಯ್ನ್ ಖುಷಿ ಏನಂದರೆ ನನಗೆ ನಮ್ಮನೆಯವ್ರು ತಿನ್ನಿಸ್ಬಿಟ್ರಪ್ಪ ತಿಂಡಿ. ಯಾವಾಗೂ ನಾನೇ ಅವ್ರಿಗೆ ತಿನ್ನಿಸೋದು ಅಲ್ಲ, ಅಂದರೆ ಅವರು ಸ್ವಲ್ಪ ಅದೇನೋ ಶೈನೆಸ್ ಜಾಸ್ತಿ ಅವರಿಗೆ. ನನಗೆ ಅವರೇ ತಿನ್ನಿಸ್ಬಿಟ್ರು, ತುಂಬ ಖುಷಿ ಆಯ್ತು ನನಗೆ. ಆಮೇಲೆ ಬನ್ಸ್ ತಿಂದೆ. ದೋಸೆ ತೊಗೊಂಡು ಬಂದ, ಮಸಾಲೆ ದೋಸೆ ಹೇಳಿದ್ವಿ, ಮಸಾಲೆ ದೋಸೆ ಬಂತು. ಅಷ್ಟು ಇಷ್ಟ ಆಗಿಲ್ಲ. ಮನೆ ಏನಿದ್ರು ಮನೆ ಅಡುಗೆನೇ ಗೈಸ್, ಆ ಥರ ಅಲ್ವಾ. ಹೊತ್ತಿವು ಊಟ ಎಲ್ಲ ತಿಂಡಿ ಎಲ್ಲ ತಿನ್ಕೊಳ್ಳೋದ್ರಲ್ಲೇ ನಮ್ಮಮ್ಮವರು ಕೂಡ ಬಂದು ಜಾಯ್ನ್ ಆದರು. ನಾವು ತಿಂಡಿ ತಿಂದು ಟೀ ಕುಡಿದು ಮುಗಿಸೋದ್ರಲ್ಲಿ ಬಂದರು. ಅಲ್ಲೇ 1 hour ಹರಟೆ ಹೊಡ್ಕೊಂಡು ತಿಂಡಿ ತಿಂತಾ ಕೂತಿದ್ವಿ, ಕಾಮಿಡಿ ಮಾಡ್ಕೊಂಡು ಅಲ್ಲೂ. ಅದಾದಮೇಲೆ ಅಮ್ಮವರೆಲ್ಲ ಬರ್ತಿದ್ದಂಗೆ ಮತ್ತೆ ಬಳೆ ಪದ್ಮ ಹೊರಟಿದ್ದು. ನಾನು ಚಿನ್ನ ದೋಸೆ ತೊಗೊಂಡ್ವಿ, ಅವರು ಪ್ರವೀಣಣ್ಣ ಪಲಾವ್ ತೊಗೊಂಡ್ರು, ಇವರೆಲ್ಲ ಇಡ್ಲಿ ತೊಗೊಂಡು. ನಮ್ಮನೆ ಅಂತೂ ಫಿಕ್ಸು, ಎಲ್ಲೋದ್ರು ಇಡ್ಲಿ ತೊಗೊಳ್ಳೋದು. ಬನ್ಸ್ ಬಂದು ಸ್ವಲ್ಪ ನನಗೇನೋ ಒಂಥರ ಹುಳಿ ಫೀಲ್ ಆಯಿತು. ಸೊ ಹಾಗಾಗಿ ನಾನು ಅವನಿಗೆ ಹೇಳಿದೆ ಹುಳಿ ಬರ್ತಾ ಇರೋದಲ್ವ ಅಂತ. ಅವ್ರದ್ದೆಲ್ಲ ಏನೋ ರಿಯಾಕ್ಷನ್, ಹಿಂಗೆ ಹೊರಗಡೆ ಬಂದರೆ ಹಿಂಗೆ ಅಂತಂದರೆ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಗೈಸ್. ಆಮೇಲೆ ಟೀ ತಂದು ಕೊಡ್ತಾ ಇದ್ದ. ಸೊ ನಾನು ಕೊಡೋ ಎಲ್ಲರಿಗೂ ಅಂದರೆ ಬ್ಯಾಡ್ ವರ್ಡ್ಸಲ್ಲಿ ಬೈದ್ಬಿಟ್ಟ, ಅದಕ್ಕೆ ಹಾಕಿಲ್ಲ ತಗೋ ಅಂತ. ಆಮೇಲೆ ಸರಿ ಆಯಿತು ಅಂತೇಳಿ ತೊಗೊಂಡ್ವಿ. ಅಲ್ಲಿ ಸ್ವಲ್ಪ ನಾವು ಕೇಳಿಸ್ಕೊಂಬನ್ನಿ ಏನು ಕಾಮಿಡಿ ಮಾಡ್ತಾರೆ ಅಂತ. ಅಲ್ಲ ಏನೋ ಟೇಬಲ್ ಹಾಕ್ಬೇಕು ಅಂದ್ರೆ ಏನೋ ಟೇಬಲ್ ಹಾಕ್ದಂಗೆ ಆಯ್ತಿತ್ತು. ಏನ
ಇದು ಬೆಳಗ್ಗೆ 8:15 ಅಲ್ಲ, ಇದು ಸಮಯ 8:15ಕ್ಕೆ ಬೇರೆ ಟೇಬಲ್. ಇದು ಸಮಯ ಬೆಳಗ್ಗೆ 8:30. ಈ ಟೇಬಲ್ ಅಲ್ಲಿ ಬರೀ 5 ಇದಾವೆ ಅಷ್ಟೇ. ರಾತ್ರಿ 8:30ಕ್ಕೆ ಬೇರೆ ಇರ್ತಾವೆ. ಬೇರೆ ಇರುತ್ತೆ ಐಟಮ್. ಈ ಬಾಟ್ಲು ಜೊತೆ ಇದು ಇದೆ. ಈ ಬಾಟ್ಲು ಇದು ಇನ್ನೊಂದು ಬಾಟ್ಲು ಬರುತ್ತೆ. ಇದು ನಿಮ್ಮ ಅಮ್ಮನೇ ಕಳಿಸ್ತೀನಿ ಕ್ರಾಪ್ ಮಾಡಿ. ಅಮ್ಮಂಗೆ ಏನು ಗೊತ್ತಾ, ನನ್ನ ಜೊತೆ ಅದಕ್ಕೆ ಧೈರ್ಯ. ಗೈಸ್ ಟೇಬಲ್ ಗೀಬಲ್ ಅಂದಿದ ತಕ್ಷಣ ಏನೇನೋ ಅನ್ಕೋಬೇಡಿ, ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ನಮಗೆ ಕಾಂಟೆಂಟ್ ಇಲ್ಲ, ಏನಾದರೂ ಒಂದು ಕಾಮಿಡಿ ಮಾಡಬೇಕು, ಮಾತಾಡಬೇಕು. ಸೊ ಹಾಗಾಗಿ ಮಾತಾಡ್ತಿದ್ವಿ. ಮತ್ತು ಅದನ್ನೇ ಎಲ್ಲ ತಪ್ಪಾಗಿ ತಿಳ್ಕೊಬೇಡಿ. ನಮ್ಮ ಹುಡುಗರೆಲ್ಲ ಭಾರಿ ಒಳ್ಳೆಯವ್ರು ಆ್ಯಕ್ಚುಲಿ, ಆ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ತಿಂಡಿ ಅಮ್ಮವರೆಲ್ಲ ಜಾಯಿನ್ ಆದರು. ಅಲ್ಲಿಂದ ನಾವು ಹೊರಟಿದ್ದೆ ಜೋಗ್ ಫಾಲ್ಸ್ ಹೋಗೋಣ ಅಂದ್ವಿ. ನಮ್ಮ ಮನೆಯವರು ಬೇಡ ಲೇಟ್ ಆಗುತ್ತೆ ಮತ್ತು ಹೋಗ್ಲಿಕ್ಕೆ ಅಂತ ಅಂದರು. ಸುಮ್ಮನಾದ್ವಿ. ನಾವು ಹೋಗೋ ದಾರಿಯಲ್ಲಿ ಗೈಸ್ ಒಂದು ಚಿಕ್ಕ ಫಾಲ್ಸ್ ಕಾಣಿಸುತ್ತೆ. ಅಲ್ಲಿ ಏನೇನು ಕಾಮಿಡಿ ನಡೆಯುತ್ತೆ, ಹೆಂಗೆಲ್ಲ ಇರುತ್ತೆ ಅಂತ ನೋಡಿ ನೀವೇ ನೋಡಿ ಶಾಕ್ ಆಗ್ತೀರಾ. ಏನೆಲ್ಲ ಮಾತಾಡ್ತಾರಪ್ಪ ಇವ್ರು ಹುಡುಗರು ಅಂತ. ಎಲ್ಲಿಗೆ ಬಂದಿದ್ದೀವಿ ಇವಾಗ? ಜೋಗ್ ಫಾಲ್ಸ್ ತಂಗಿ ನೋಡಕ್ಕೆ. ಅವ್ರ ತಂಗಿ ಎಲ್ಲಿದ್ದಾಳೆ? ಅಲ್ಲಿ ಗೈಸ್ ಇವಾಗ ಅವ್ರ ತಂಗಿ ಕಾಣಿಸುತ್ತೆ. ಯಾವುದಂತ ನೋಡಿ. ಇದೆ ಅವ್ರ ತಂಗಿ. ನಿನಗೆ ಹೆಂಗ್ ಗೊತ್ತಾಗ ಅವ್ರ ತಂಗಿ ಅಂತ? ಇನ್ನೂ ದೊಡ್ಡವಳಾಗಿಲ್ಲ, ಅದಕ್ಕೆ ಯಾರಿಗೂ ಕಾಣಲ್ಲ. ಇನ್ನು ದೊಡ್ಡವಳಾಗಿಲ್ವಂತೆ, ಅದು ಯಾರಿಗೂ ಕಾಣಲ್ವಂತೆ. ಅದಕ್ಕೆ ಜೋಗ್ ಫಾಲ್ಸ್ ತಂಗಿ ನೋಡಾಯ್ತು. ಓಕೆ ಕಾರ್ ಹೊರಡ್ಲಿ. ಓಕೆ ಓಕೆ ಹೊರಡೋಣ. ಇನ್ನೊಂದು ಯಾವ್ದೋ ಸೌಂಡ್ ಬರ್ತಿದೆ ಕಣ. ಇಲ್ಲಿ ನೀರು ಅನ್ಸುತ್ತೆ. ನಡ್ರಿ ನಡ್ರಿ ಕಾರ್ ತಳ್ರಿ. ತಡಿ ಲಾಡಿ ತಗೊಳ್ಳೆ ತಗೊಳ್ಳೆ. ಈ ಪಂಚೆ ಹೊಡ್ಕೊಳಕ್ ಬರಲ್ಲ, ಏನಿಲ್ಲ. ನಮ್ಮಂತ ಪಂಚೆ ಕೊಟ್ಟು ಇಟ್ಬಿಟ್ಟಿದ್ದೀರ. ಎಲ್ಲ ಹೆಂಗ್ ಹೊಡ್ಕೊಂಡೆ ತಳ್ರಿ ತಳ್ರಿ ಗಾಡಿ. ಫೈನಲಿ ಅಲ್ಲಿಂದ ಬಲೆಪದ್ಮಾವತಿ ದೇವಸ್ಥಾನಕ್ಕೆ ಇನ್ನೇನು ಒಂದು 20 ಕಿಲೋಮೀಟರ್ ಗೈಸ್. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಹಾಳಾಗಿದೆ. ಯಪ್ಪ, ರೋಡ್ ಆಗಿಬಿಟ್ರೆ ತುಂಬ ಒಳ್ಳೆಯದು. ಹೋಗೋ ಬರೋರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ವೆಹಿಕಲ್ಗೆ. ಹೆವಿ ಪ್ರಾಬ್ಲಮ್ ಅಂದರೆ ಗುಂಡಿ ಅಷ್ಟು ದೊಡ್ಡದಿದೆ. ಅದೊಂದು ಚೆನ್ನಾಗಾದರೆ ತುಂಬ ಒಳ್ಳೆಯದು ಆ ದೇವಸ್ಥಾನ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ. ಹಂಗಾಗಿ ರೋಡ್ ಒಂದು ಆಗಿಬಿಟ್ರೆ ತುಂಬ ಖುಷಿಯಾಗುತ್ತೆ ಆ ದೇವಸ್ಥಾನದ್ದು. ಆ್ಯಂಡ್ ಕಾರ್ ತಳ್ಳಬೇಕಾದ ಪರಿಸ್ಥಿತಿ ಬಂದು ನೋಡಿದ್ರೆ ಆಮೇಲೆ ಈಸಿಯಾಗಿ ಹೋಗ್ಬಿಟ್ರು ನಮ್ಮ ಮನೆಯವ್ರು ಎಲ್ಲರನ್ನೂ ಇಳಿಸಿದ ತಕ್ಷಣ. ಅಲ್ಲಿಂದ ನಡ್ಕೊಂಡು ಬಂದರು. ಬಾಯ್ಸ್ ತಳ್ಳಕ್ಕೆ ರೆಡಿ ಆಗಿದ್ರೆಲ್ಲ ಪಂಚೆ ಕಟ್ಕೊಂಡು. ಅಲ್ಲೊಂದು ಕಾಮಿಡಿ. ಸಾಕಿದ್ರ ಮೇಲೆ ಎತ್ತಬೇಡ್ರು. ಪಂಚೆ ಎತ್ತಿದ್ರೆ ಎಂತ ಗಾಡಿ ಬೇಕಾರತ್ತೆ. ಫೈನಲಿ ಬಲೆಪದ್ಮಾವತಿ ರೀಚ್ ಆದಾಗ ಮಳೆ ಬರ್ತಾ ಇತ್ತು. ಆದರೂ ಹೋದ್ವಿ, ನಡ್ಕೊಂಡು ಹೋದ್ವಿ. ಅದೇ ಮಳೆಯಲ್ಲಿ ನಾವು ಛತ್ರಿ ಎಲ್ಲ ಮರ್ತೋಗ್ಬಿಟ್ಟಿದ್ವಿ ಗೈಸ್, ಯಾರೂ ತೊಗೊಂಡೇ ಹೋಗಿಲ್ಲ. ಸೊ ಹೋಗ್ತಾ ಹಂಗೆ ನೆನ್ಕೊಂಡೆ ಓಡಿದ್ವಿ. ಸಿಕ್ಕಾಪಟ್ಟೆ ರಶ್ಶು. ದೇವಸ್ಥಾನ ಅಷ್ಟು ರಶ್ ಇತ್ತು. ಸಂಡೇ ಅನಿಸುತ್ತೆ, ಸಂಡೇ ಆಗಿದ್ದರಿಂದ ಹೆವಿ ರಶ್ ಇತ್ತು. ಏನು ಮಾಡೋಕ್ಕಾಗಲ್ಲ. ಆದರೂ ನಮಗೆ ಹೆಂಗೋ ನುಕ್ಕೊಂಡು ದರ್ಶನಕ್ಕೆ ಹೋದ್ವಿ. ಅಂದರೆ ಬಳೆ ಕೊಡೋರು ಅದು ಇದು ಅಂದರೆ ಲೇಟ್ ಆಗ್ತಿತ್ತು. ಸೊ ನಮ್ದು ಆ ಥರ ಎಲ್ಲ ಏನಿರಲಿಲ್ಲ. ಹೋಗಿ ದರ್ಶನ ಮಾಡ್ಕೊಬರ್ಬೇಕು ಅಷ್ಟೇ ಇದ್ದಿದ್ದು. ಸೊ ಬೇಗ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಆ ಕಡೆ ಇನ್ನೂ ಇದೆ ಆ ದೇವಸ್ಥಾನ ಸುತ್ತಮುತ್ತ ದೇವರಲ್ಲೆಲ್ಲ ಹೋಗಿ ಕೈ ಮುಕ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕಾಮಿಡಿ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಕಾಮಿಡಿ ಮಾಡಿಕೊಂಡು ಹೊರಟ್ವಿ ಗೈಸ್. ಓ, ಯಾಕೆ ಫ್ರಂಟ್ ಕ್ಯಾಮ್ರಾ ಬರಲ್ಲ ಅಂತಾನಾ? ಓಕೆ ಓಕೆ. ಅಲ್ಲಿ ಚೈನಾದಿಂದ ಹಂಗೆ ಹತ್ತತ್ರಲ್ಲ. ಚೈನಾ ಮಾಡಿ ಇವಳು ಅಷ್ಟೇ ಇರೋದು ಹಂಗೆ ಅಲ್ಲ. ನೋಡ್ರಿ ಚೆನ್ನಾಗಿದ್ದಾರೆ ಇವರು. ಹಂಗಂತ ಅನ್ಕೋಬೇಡ್ರಿ. ನಡ್ಕೊಂಡೇ ಬಂದ್ಬಿಟ್ಟವ್ರೆ. ಅಲ್ಲ, ಅಲ್ಲಿಂದ ನಡ್ಕೊಂಡು ಬಂದಾಗ ಬೆಳಗಾಗಿರತ್ತಾಗ ಅವಳು ಹೆಂಗೆ ತಿರುಗ್ತಾಳ ಹಂಗೆ ನಮ್ಮನ್ನು ತೋರಿಸ್ಬೇಕು. ಅವಳು ಬನ್ನಿ ಅಣ್ಣ. ಲೆಫ್ಟ್ ಅವನು ಲೆಫ್ಟ್ ಅಲ್ಲ, ನೀನು ಲೆಫ್ಟ್ ಬೇಡ. ಅಲ್ಲಿ ನೋಡಲ್ಲಿ ಇಟ್ಕೊಂಡಿರೋದು ಅವ್ರ ಕಡೆ ಇಟ್ಕೋ. ಹಂಗೆ ನೋಡು, ಹಂಗೆಲ್ಲ ಬೇಡ. ಹಿಂಗೆ ಇರ್ಬೇಕಾ? ಹಾಯ್ ಗಾಯ್ಸ್, ಈ ದಿವಸ ಅವ್ರ ಕಂಟೆಂಟ್ ಮಾಡ್ತಿದ್ದ ಮೇಲೆ ನಾವು ಮಾಡ್ತೀವಿ. ಇವ್ರನ್ನೆಲ್ಲ ಏನು ಅನ್ಕೊಂಡಿದ್ದೀರಾ? ಇವ್ರು ನಮ್ಮ ಏನಾಗಬೇಕು ಅಂದರೆ ನಮ್ಮ ಕಂಟೆಂಟಲ್ಲಿರೋರು ಇವ್ರು ನಮ್ಮ ಚಿಕ್ಕಮ್ಮ. ಹಾಂ, ಸಣ್ಣ ಚಿಕ್ಕಮ್ಮ. ಏನು ಮಾತಾಡಬೇಕು? ಏನು ಸರ್, ಏನು ಮಾಡ್ತಿದ್ದೀರಾ? ಒಳ್ಳೊಳ್ಳೆ ಫೋಟೋ ತಗೊಂಡ. ಎಸ್, ಹೇಗಿತ್ತು? ಮಸ್ತ್ ಮಲೈಕ. ದೇವಸ್ಥಾನ ಹತ್ರ ಬಂದು ಏನು ಮಾತಾಡ್ತಿದ್ದೀರಿ? ದೇವಸ್ಥಾನ ಆಚೆ ಹಂಗಂತೀರಾ?
ಎಲ್ಲಿ ವಿಡಿಯೋ ಕಂಟೆಂಟ್ ಮಾಡೋರೆಲ್ಲ ಅಲ್ಲಿ ಏನು ಮಾಡ್ತಿದ್ದಾರೆ? ಗಂಡ ಹೆಂಡತಿ ದೀಪ ಮಾತಾಡ್ತಾರೆ. ಓ ಏನಂತ ಮಾತಾಡ್ತಿದ್ದಾರೆ ನೋಡೋಣ ಒಂದು ಸ್ವಲ್ಪ. ನಮ್ಮ ಗಂಡ ಹೆಂಡ್ತೀರು ಏನು ಮಾತಾಡ್ತಾರೆ ಅಂತ. ಓ ಕಂಟೆಂಟ್ ಮಾಡೋರೆ. ಮೊಬೈಲ್ ಕೊಟ್ಟರೆ ಯಾರು ಕೊಡೋರು ನಿಮ್ಗೆ? ಓ ಏನು ಹೆಂಗಿದೆ? ಸಖತ್ತಾಗಿದೆ ಫೀಲಿಂಗ್. ತುಂಬಾ ಆಸೆ ಈ ಥರ ಮಳೆಯಲ್ಲೆಲ್ಲ ಬರಬೇಕು ಅಂತ ಆಸೆ ಇತ್ತು. ಅದು ಇವಾಗ ನೆರವೇರ್ತಾ ಇದೆ. ಅಂದ್ರೂ ಬೈಕ್ ರೈಡ್ ಒಂದಿದೆ, ಓ ಅದೊಂದು ಆಸೆ ಇದೆ. ಬೇಗ ಅದೊಂದು ನೆರವೇರಿದ್ರೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಇವ್ರು ನಮಗೆ ಏನಾಗಬೇಕು ಅಂದರೆ ಇವ್ರು ನಮ್ಮ ಚಿಕ್ಕಮ್ಮ. ಒಂದು ಹಿಡನ್ ಫಾಲ್ಸ್ ಕಂಡಿಡ್ದಿದ್ದೀನಿ. ಏ ಇಳಿಯಲ್ಲ ಬಾರೋ ನಾನು. ಗೈಸ್ ನೋಡಿ ಇದೆ ಫಾಲ್ಸ್. ನಾವೇ ಹಿಡನ್ ಫಾಲ್ಸ್ ಕಂಡಿಡ್ದಿದೀವಿ. ಹೆಂಗಿದೆ ನಮ್ಮ ಎಲ್ಲ ಆ ಪಂಚೆ ಮೇಲ್ ಕಟ್ಕೊಳ್ರಿ ಎಲ್ಲ. ಪಂಚೆ ಮೇಲ್ ಕಟ್ಕೊಳ್ರಿ ಎಲ್ಲ. ಏ ನಾನು ಹೋಗ್ತಿಲ್ಲ ಕಣ, ಅವ್ರು ಹೋಗ್ತಿದಾರೆ ಬಾರ. ಹಿಡನ್ ಪುಕ್ಲ ಅಂದ್ರೆ ಅಲ್ಲೇ ನಿಂತ್ಕೋ. ಏ ಎಲ್ಲ ಪಂಚೆ ಕಟ್ಕೊಳ್ರಿ, ಮೇಲೆ ಎತ್ರಿ ಸ್ವಲ್ಪ. ಎಷ್ಟು ಚೆನ್ನಾಗಿ ಕಾಣ್ತ. ಅಲ್ಲ ಚಡ್ಡಿ ಚಡ್ಡಿ ಕಾಣ್ತೈತೆ. ಗೈಸ್ ಹಿಡನ್ ಫಾಲ್ಸ್ ಕಂಡಿಡ್ದಿದೀವಿ ನಾವೇ, ಮಿಸ್ ಮಾಡ್ದೆ ಬನ್ನಿ. ಬಳೆ ಪದ್ಮಾವತಿ ರೋಡಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು. ನಮ್ದು ಆಕ್ಚುಲಿ ಪ್ರೀ ವೆಡ್ಡಿಂಗ್ ಟೈಮು ಫುಲ್ ಮಳೆ. ಮಳೆ ಇಲ್ದಂಗೆ ಶೂಟ್ ಮಾಡಕ್ಕೆ ನಮ್ಗೆ ಅದೇನು ಅಂತಿರಲ್ಲ ಆ ತರ. ಮಳೆಗಾಲದಲ್ಲಿ ಮದ್ವೆ ಇಟ್ಟಿದೀವಿ, ಆದ್ರೂ ನಮ್ದಿದ್ದಾಗ್ಲೇ ಜಾಸ್ತಿ ಮಳೆಯಲ್ಲೇ ಶೂಟ್ ಮಾಡಿರೋದು ನಾವು ಪ್ರೀ ವೆಡ್ಡಿಂಗ್. ಇವಾಗೂ ಅಷ್ಟೇ. ಆ ಕಪ್ಪುದು ಸೀರೆ ಬುಟ್ಟ ಬುಟ್ಟ ಸೀರೆ ಹಾಕೊಂಡ ಹಾಡು ಹಳೆ ಐತೆ ಐತೆ ಐತೆ. ಅದ್ ಚೆನ್ನಾಗಿದೆ ಕಣ. ಮಾರ್ಕೆಟ್ ಹತ್ರ ಐತದು. ಮೊನ್ನೆ ಯಾರೋ ಒಂದು ಹುಡುಗಿ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ಲು ನೋಡು. ಐತೈತದು. ಅದು ಮಾರ್ಕೆಟ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇವಾಗ? ಗಾಡಿ ಓಡಿಸ್ಲಿ ಬಿಡೆ. ಚೆನ್ನಾಗಿ ಅನ್ಸ್ತಿದ್ಯಾ? ಚುಮ್ಮು ಚುಮ್ಮು ಅನ್ಸ್ತಿದ್ಯಾ? ಮಳೆಯಲ್ಲಿ ಡ್ರೈವಿಂಗ್ ಮಾಡಕ್ ಇಷ್ಟನಾ ನಿಮ್ಗೆ? ಹಂಗಾರೆ ಇವತ್ತು ಫುಲ್ ಸುತ್ತಿಸ್ತೀರಾ? ಕೊಲ್ಲೂರ್ ಬಿಟ್ಟು ಬೇರೆ ಕಡೆ ಎಲ್ಲಾರ ಕರ್ಕೊಂಡು ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗ್ತೀರಾ? ಹಾಕೊಂಡ್ ಹೊಡೀರಿ. ತಾಯ್ನಾಡಿ ಕರ್ಕೊಂಡು ಹೋಗ್ತೀರಾ? ತಾಯ್ನಾಡಿಗೆ ನನ್ನ ಕರ್ಕೊಂಡು ಹೋಗ್ತೀರಾ? ನೀವು ಒಬ್ರೇ ಹೋಗ್ತೀರಾ? ಹೋಗ್ತಾ ಇದೀವಿ. ಕೊಲ್ಲೂರ್ ಓಕೆ, ಥೈಲ್ಯಾಂಡ್ಗೆ ನೀವು ಒಬ್ರೇ ಹೋಗ್ತೀರಾ? ನನ್ನ ಕರ್ಕೊಂಡು ಹೋಗ್ತೀರಾ? ಒಬ್ರೇ ಹೋಗ್ತೀವಲ್ಲ. ಅಲ್ಲ ನಿನಗೆ ಏನ್ ಮಸಾಜ್ ಮಾಡಿಸ್ಬೇಕು ಅಂತ ಹೋಗ್ತೀನಿ ಅಂತಿದ್ಯಾ? ನೋಡಕ್ ಹೋಗೋದಷ್ಟೇ. ಹೌದೌದು, ನೋಡಕ್ ಹೋಗೋರು ನನ್ನ ಕರ್ಕೊಂಡೇ ಹೋಗೋದಲ್ಲ, ನನ್ನ ಯಾಕೆ ಬಿಟ್ಟು ಹೋಗ್ಬೇಕು? ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ನಿನ್ನ ಎಷ್ಟು ಅಂತ ನೋಡ್ತಾನೆ ಡೈಲಿ ನೋಡಿ ಬೇಜಾರಾಗೋಗ್ಬಿಟ್ಟಿದೆ ನಿನ್ನ. ಅಲ್ಲ ಅರ್ಥ ಆಗ್ತಿಲ್ಲ ನನಗೆ. ಅರ್ಥ ಆಗೋದು ಬೇಡ. ಅಲ್ಲ ಈ ಮಳೆಗೂ ಎಷ್ಟು ಇದು ಅಂದ್ರೆ ಅಲ್ಲ ಅಷ್ಟು ಜೋರಾಗಿ ಹೊಡ್ಕೊಂತು. ನಾನ್ ವಿಡಿಯೋ ಮಾಡ್ತಾ ಈಗ ನೋಡು ಕಮ್ಮಿ ಆಯ್ತು. ಶೌಚಾಲಯ ಹೋಗು ಅಂತ. ಕುಂದುಕೊರತೆ ನಿಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎತ್ತಿದ ತಕ್ಷಣ ಈ ಕಂಟೆಂಟ್ ಅವ್ರಿಗೆ ಮಾಡೋರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಅಲ್ಲ ಇವಾಗ ನೀನ್ ಎಲ್ಲಿಗೆ ಹೋಗ್ಬೇಕು? ಏನು ಇಲ್ಲಿ ನೋಡ್ರಿ ಕುಂದುಕೊರತೆ ಇದೆ. ನಾವೆಲ್ಲ ನಮ್ಮ ಹಿರಿಯ ನಾಗರಿಕರು 3 ಜನ ಇದ್ದಾರೆ ಈ ಕಾರೊಳಗೆ. ಔಷಧಿ ಸಿಂಪಡಣೆ ಮಾಡಕ್ ಹೋಗೋದಂತೆ. ಆದರೆ 2 ಹಿರಿಯ ನಾಗರಿಕರು ಮಲ್ಕೊಂಡಿದ್ದಾರೆ. ಇನ್ನೊಂದು ಹಿರಿಯ ನಾಗರಿಕರು ಅವರ ತಂಗಿ ಬ್ಲಾಗ್ ಮಾಡ್ತಾ ಇದ್ದಾರೆ. ಕಂಟೆಂಟ್ ಕಂಟೆಂಟ್ ನಮಗೆ ಥೈಲ್ಯಾಂಡಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆಕ್ಚುಲಿ ಇದು ಒಂದು ಪ್ರಾಬ್ಲಮ್ ಇದೆ. ಅವರು ಏನಂತಾರೆ, ನಮಗೆ ಗೋವಾ ಹೋಗಕ್ ಬಿಡಲ್ಲ ಅಂತ. ನಾವು ತಾಯ್ನಾಡಿಗೆ ಹೋಗ್ತೀವಿ ಅಂತ ಅಂದ್ರೂ ಅದಕ್ಕೂ ಬಿಡಲ್ಲ ಅಂತ. ತಾಯ್ನಾಡಿಗೆ ಯಾಕೆ ಬಿಡಲ್ಲ? ಅವ್ನ್ ಮಸಾಜ್ ಮಾಡ್ಕೊಳಕ್ ಹೋಗ್ಬೇಕಂತೆ, ನೀವೇ ಹೇಳಿ ಬಿಡ್ಬೇಕು. ನಾವೇನ್ ಮಸಾಜ್ ಅಂತ ಅಂದ್ವಾ? ನಾವು ಹೇಳ್ತೀವಿ ನೀನ್ ಹೇಳ್ದಲ್ಲ ಮಸಾಜ್ ಅಂತ ಆಲ್ರೆಡಿ ಹೇಳಾಯ್ತು. ಅದು ನಿಮ್ಮ ಕಂಟೆಂಟ್ ಅಲ್ಲಿ ಇಲ್ಲ. ಎಣ್ಣೆ ನಾನು ಎಲ್ಲಿ ಹೇಳ್ಬೇಕು ನಿನಗೆ ಅಲ್ಲಿ ಹೇಳ್ತೀನಿ. ಸುಮ್ಮನೆ ಸೆಲೆಕ್ಟ್ ಆಗಿದ್ದು ತಾಯ್ನಾಡು. ಜೈ ತಾಯ್ನಾಡು. ಈಗ ನಿನಗೆ ಐದು ತಡಿ, ಒಂದ್ ನಿಮಿಷ ತಡ್ತಾಳ ನಾಡ. ತಾಯ್ನಾಡು ಸ್ಟ್ರೈಕ್ ಮಾಡ್ಬೇಕು ನನಗೆ. ಹಾ ಬೇಕೇ ಬೇಕು. ತಾಯ್ನಾಡು ಬೇಕು, ಬೇಕೇ ಬೇಕು ತಾಯ್ನಾಡು. ಬರ್ತಾನೆ ಮಾಡಿ ಚೆನ್ನಾಗಿರುತ್ತೆ ಮಾಡು. ಕಿಡ್ಕೆ ನನ್ ಮಕ್ಕಳು. ಅವನಲ್ಲ
ತೆಗೀರಿ ಡೋರ್ ತೆಗಿ ವಿಂಡೋ ತೆಗಿ ಸಾಕು ನೀನ್ ಮುಚ್ಚಿ ಓ ಇವನ್ ಎಲ್ಲಿಂದ ಬಂದ ರಟ್ಟಿ ಅಷ್ಟು ಬಿಟ್ಟ ಇಟ್ಕೊಳಕ್ಕಾಗಿಲ್ಲ ವಿಡಿಯೋ ಮಾಡ್ತಿದ್ಲು ಅದು ನೆಂದಿತ್ತಲ್ಲ ಫುಲ್ ಅದೇ ಕಟ್ಟಾಗ್ಬಿಟ್ಟು ನಾನು ಹಿಡ್ಕೊಂಬಂದೆ ಆಮೇಲೆ ಕೊಟ್ಟು ನೋಡಿ ಈಗ ಮಳೆ ಕಮ್ಮಿ ಆಯ್ತು ಎಷ್ಟು ದೊಡ್ಡ ಫಾಲ್ಸ್ ನೋಡಿ ಗೈಸ್ ಫೈನಲಿ ಇಷ್ಟೆಲ್ಲ ಕಾಮಿಡಿ ಮಾಡ್ಕೊಂಡು ಕೊಲ್ಲೂರು ರೀಚ್ ಆದ್ವಿ. ದರ್ಶನಕ್ಕೆ ಲೇಟ್ ಇತ್ತು ಅಂತೇಳಿ 4 o'clock ಮೇಲೋ 5 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಸೊ ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು. ಸೊ ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಅಲ್ಲೂ ಕೂಡ ಲೈನಲ್ಲಿ ಹೋಗಿಲ್ಲ ಗೈಸ್. ಎಲ್ಲ ಕಡೆ ಇವರೆಲ್ಲ ಇದಾರಲ್ಲ ನಮ್ಮ ಗ್ಯಾಂಗು, ಯಪ್ಪ ಒಳ್ಳೆ ಊಟ ಮಾತ್ರ ಸಖತ್ತಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಹೋದ್ವಿ ದರ್ಶನಕ್ಕೆ ನಿಲ್ಲೋಣ ಅಂತ. ಎಲ್ಲರೂ ಹೊರಗಡೆ ಹೋಗಿ ಹಂಗೆ ನೋಡಿಕೊಂಡು ದೇವಸ್ಥಾನದ ಹತ್ರ ದರ್ಶನಕ್ಕೆ ನಿಂತ್ವಿ. ಅಲ್ಲೂ ಕೂಡ ಹಾಫ್ ಆನ್ ಅವರ್ ಮುಂಚೆನೇ ಹೋಗಿ ನಿಂತ್ವಿ. ರಶ್ ಇತ್ತು, ಬಟ್ ಅಂಥ ಏನು ರಶ್ ಇರಲಿಲ್ಲ. ಬಟ್ ಬೇಗ ದರ್ಶನ ಆಯಿತು ನಮಗೆ. ದರ್ಶನ ಕೂಡ ಚೆನ್ನಾಗೂ ಆಯಿತು. ಅಲ್ಲಿ ಒಳಗಡೆ ಹೋಗಿ ಅಂದರೆ ಅಲ್ಲಿ ಏನು ಕಾಣಿಸ್ತಿದೆಯೋ ಅಷ್ಟೇ ಜನ ಇದ್ದಿದ್ದು. ಆಮೇಲೆಲ್ಲ ಒಳಗಡೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವೀಡಿಯೋ ಮಾಡಿದ್ದು. ದರ್ಶನ ಅಲ್ಲಿ ಹೋಗ್ತಾ ಫೋನ್ ಅಲ್ಲೋ ಇರಲಿಲ್ಲ. ಸೊ ಹೊರಗಡೆ ಬಂದ್ವಿ ಎಲ್ಲ ದರ್ಶನ ಮುಗಿಸ್ಕೊಂಡು. ಅವಾಗ ನಾನು ವೀಡಿಯೋ ಮಾಡಿದ್ದು. ಅಲ್ಲಿ ಒಳಗಡೆಗೆ ಯಾವುದೇ ರೀತಿ ಫೋನ್ ಅಲ್ಲೋ ಇಲ್ಲ ಹೋಗ್ತಾ. ಬೇಕಾದರೆ ಬರ್ತಾ ಹೊರಗಡೆನೂ ಕೂಡ ಬೋರ್ಡ್ ಹಾಕಿದ್ದಾರೆ. ಆದರೂ ಕೆಲವೊಂದು ಚೆನ್ನಾಗಿತ್ತು ನೋಡಲಿಕ್ಕೆ, ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ ನಾನು ಮಾಡಿದೆ ಅಲ್ಲಿ. ಬಟ್ ಯಾವುದೇ ರೀತಿ ನಾವು ಫೋಟೋದೆಲ್ಲ ತೊಗೊಳ್ಲಿಲ್ಲ, ಯಾಕಂದರೆ ಸುಮ್ಮನೆ ಯಾಕೆ ಅಂತೇಳಿ ಹೊರಗಡೆ ಔಟ್ಸೈಡಲ್ಲಿ ತೊಗೊಂಡ್ವಿ. ಇಲ್ಲೆಲ್ಲೋ ತೊಗೊಳ್ಲಿಲ್ಲ, ಜಸ್ಟ್ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಕೇಳಿದೆ ಹೇಗಿತ್ತು ಅಂತ. ಕೇಳಿಸ್ಕೊಂಬನ್ನಿ. ಹೆಂಗಿತ್ತು ದರ್ಶನ? ಚೆನ್ನಾಗಾಯ್ತು ದರ್ಶನ. ನಮ್ಮ ಬಾಸ್ ಹೋಗಿದ್ರು, ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ. ನಾನು ಕೇಳಿದ ದರ್ಶನ ಹೆಂಗಿತ್ತು ಅಂತ ಅಷ್ಟೇ. ದರ್ಶನ ಚೆನ್ನಾಗಾಯ್ತು. ಕೊಲ್ಲೂರು ಮುಗಿಸ್ಕೊಂಡು ಅದಾದಮೇಲೆ ನಾವು ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಆ್ಯಂಡ್ ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬಂದಿದ್ದು. ಬಟ್ ರಶ್ ಇತ್ತು ಅಂದರೆ ಗೈಸ್, ಅಷ್ಟು ರಶ್ ಇತ್ತು ದೇವಸ್ಥಾನ ಒಳಗಡೆ. ಫೋನಲ್ಲೋ ಇರಲಿಲ್ಲ, ಎಂಟ್ರೆನ್ಸ್ ತನಕ ಅಷ್ಟೇ ಅಲ್ಲೋ ಇದ್ದಿದ್ದು. ಸೊ ಅಲ್ಲಿವರೆಗೂ ನಾನು ವೀಡಿಯೋ ಮಾಡಿದೆ. ಫಸ್ಟ್ ಟೈಮ್ ನಾನು ಹೋಗಿದ್ದು. ಆ್ಯಂಡ್ ಆ ದೇವ್ರ ರೂಪ ಕೂಡ ಫಸ್ಟ್ ಟೈಮ್ ನೋಡಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ರಶ್ ಇತ್ತು, ತುಂಬ ಚೆನ್ನಾಗಿ ಪೂಜೆ ಆಗ್ತಿತ್ತು ನಾವು ಹೋಗೋ ಟೈಮಲ್ಲಿ. ಆ್ಯಂಡ್ ಚೆನ್ನಾಗಾಯಿತು. ಸೊ ಅಲ್ಲೂ ಮುಗಿಸ್ಕೊಂಡು ನಾವು ಆಮೇಲೆ ಮನೆಗೆ ಹೊರಟಿದ್ದು. ಇದು ಗೊತ್ತಿಲ್ಲ ನಮಗೆ, ಬರೋ ಪ್ಲ್ಯಾನೇ ಇರಲಿಲ್ಲ. ಅದು ಹೇಗೆ ಬಂದ್ವೋ ಗೊತ್ತಿಲ್ಲ, ಬಟ್ ಪ್ಲೇಸ್ ಮಾತ್ರ ಚೆನ್ನಾಗಿತ್ತು, ಖುಷಿಯಾಯಿತು. ಬರಬೇಕಾದ್ರೆ ಎಲ್ಲರಿಗೂ ಒಂದು ಅಪ್ಸೆಟ್, ಅಷ್ಟು ದೂರ ಹೋಗ್ಬೇಕಾ ಹಂಗೆ ಹಿಂಗೆ ಅಂತ. ಬಂದಮೇಲೆ ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ. ತುಂಬ ಚೆನ್ನಾಗಿ ನೋಡಿ ಏನೇನು ಕಾಣ್ತಿಲ್ಲ, ಚೂರು ಚೂರು ಫಾಗ್ ಫುಲ್ಲು. ಆ್ಯಕ್ಚುಲಿ ಇವಾಗ AC ಹಾಕೊಂಡಿದ್ದೀವಿ. ದೇವಸ್ಥಾನ ಅಲ್ಲ, ಟೆಂಪಲ್ ಈ ಫಾಗ್ ಫುಲ್ಲು ಕ್ಲೋಸ್. ನಾವಿವಾಗ ಊಟಿ ಬಂದಿದ್ದೀವಿ ಗೈಸ್. ಹೆಂಗಿದೆ ಫೀಲ್ ನೋಡಿ. ಡ್ರೈವ್ ಮಾಡ್ತಾ ಅಂತೂ ಪಾಪ ಏನೇನು ಕಾಣಿಸ್ತಿಲ್ಲ ಗೈಸ್. ಹೆಂಗೆ ಫುಲ್ಲು ಮಂಜು ಮುಚ್ಚೋಗಿದೆ. ಈ ಸಖತ್ ಫೀಲ್ ಆದರೆ ಖುಷಿ ಆಗ್ತಿತ್ತು ನನಗೆ ಹೋಗ್ತಾ. ಆ್ಯಂಡ್ ಭಯ ಕೂಡ ಆಗ್ತಿತ್ತು. ನೀವು ನೋಡಿ ಹೆಂಗಿದೆ. ನಾವು ಹೊರಗಡೆ ಇಳಿದು ತೋರಿಸ್ತೀನಿ. ಊಟಿ ನೆಕ್ಸ್ಟ್ ಕೊಡೆಕನಲ್ ಹೋಗ್ತೀವಿ. ಬರ್ರೋ ಚಳಿ ಆಗ್ತಿದೆ. ಏನ್ ನೋಡ್ರೋ ಹಿಂಗಿದೆ. ಆದ್ರೆ ಒಂಚೂರು ಮಳೆ ಇಲ್ಲ, ಏನಿಲ್ಲ. ಒಳಗೆ ಹೊಗೆ ಬಿಟ್ಟು ಹೋಗಿಲ್ಲ. ಅವನ ಹೆಂಗಂತಂದ್ರು ಈಟ್ ನೈಸ್ ಚಳಿ ಆಗ್ತಿದ್ಯಾ? ಎಲ್ಲಿಗೆ ಬಂದಿದ್ದೀವಿ ಹೇಳ್ರಿ ನಾವು? ಊಟಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ? ಕೊಡೆಕನಲ್. ಊಟಿ ಬಂದಿದ್ದೀವಿ ಎಲ್ಲ ಕತ್ತಂಗಿ ಫುಲ್ಲು ಜೋರಾಗಿ ಫೋಟೋ ತೆಗ್ಸ್ಕೊತಾ ಇದ್ರು ಗೈಸ್. ಫಸ್ಟ್ ಇಳಿದಿದೆ ಅವರೇ ಫೋಟೋ ಶೂಟು. ಖುಷಿ ಆಯ್ತು ಎಲ್ಲ ನಮಗೆಲ್ಲ. ಒಂಥರ ತೆಗ್ಸ್ಕೊತಿದ್ದಿದ್ದು, ಅವ್ರು ಜಾಲಿಯಾಗಿದ್ದಿದ್ದು ನಮ್ಗೆ ಖುಷಿ ಆಯ್ತು. ಆ್ಯಂಡ್ ನಮ್ಗೆ ಜೊತೆ ಫ್ರೆಂಡ್ಲಿಯಾಗಿದ್ದರು, ಜಾಲಿಗೆ ಎಂಜಾಯ್ ಮಾಡಿದ್ರು. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಹೋದಾಗ. ನಮಗೇನು ಅನಿಸಲ್ಲ, ಒಂಥರ ದೊಡ್ಡವ್ರನ್ನ ಫೀಲೇ ಇಲ್ಲ. ನಮ್ಮ ಜೊತೆ ಅಷ್ಟು ಚೆನ್ನಾಗಿ ಬೆರೆತು ಚೆನ್ನಾಗಿರ್ತಾರೆ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿ ಫೋಟೋಸ್ ಎಲ್ಲ ತೆಗ್ಸ್ಕೊಂಡು. ಅಲ್ಲೂ ಒಂದು ಕಾಮಿಡಿ, ಅಲ್ಲೂ ಇವ್ರದ್ದು ಕಾಮಿಡಿ, ಅಲ್ಲೂ ರಗಳೆಗಳು. ಯಪ್ಪ ನೋಡಿ ಗೈಸ್, ಮತ್ತೆ ಹೆಂಗೆ ನಾಟಕಗಳು ಮಾಡ್ತಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಸಿಗೋಣ. ಇದ್ರ ವ್ಯೂ ನೋಡು. ಊಟಿ ಚೆನ್ನಾಗಿದ್ಯಾ? ವೆರಿ ಗುಡ್. ಹಾಯ್ ಮಾಡ್ರಿ ಎಲ್ಲ. ವೆರಿ ಗುಡ್. ಸ್ವಲ್ಪ ನಗಾಡು. ನಮಸ್ಕಾರ ಮಾಡಿ ಕರೆಕ್ಟಾಗಿದೆ. ಕರೆಕ್ಟಾಗಿ ಓಕೆ ಓಕೆ.
ಒಟ್ನಲ್ಲಿ ಇವತ್ತು ತುಂಬ ಚೆನ್ನಾಗಾಯಿತು ಟ್ರಿಪ್ಪು. ಫ್ಯಾಮಿಲಿ ಜೊತೆ ದೇವಸ್ಥಾನ ಸುತ್ತಿದ್ದು, ಸಣ್ಣ ಸಣ್ಣ ಕ್ಷಣನೂ ಸಿಕ್ಕಾಪಟ್ಟ ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು ಇವರು ಹೆಂಗೆ ಮಲ್ಕೊಂಡಿದ್ದಾರೆ ಲಾಸ್ಟಲ್ಲಿ ಬರ್ತಾ ಅಂತ. ನಾವು ಮಲ್ಗೆ ಇರಲಿಲ್ಲ, ಬಟ್ ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿದೆ. ಇದು ಇನ್ನೂ ತುಂಬ ಕಾಮಿಡಿ ಇದೆ ಇದರಲ್ಲಿ, ಬಟ್ ಅದನ್ನೆಲ್ಲ ನಾನು ಹಾಕಲಿಲ್ಲ, ಜಸ್ಟ್ ಮಲಗಿರೋದನ್ನಷ್ಟೇ ವಿಡಿಯೋ ಮಾಡಿ ಹಾಕಿದ್ದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಹೇಳಿ. ಆ್ಯಂಡ್ ನನಗೆ ಇದು ವಿಡಿಯೋ ಮಾಡ್ತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಆಗಿರ್ಬೋದು, ನನ್ನ ಮಾತಾಗಿರ್ಬೋದು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಬಾಯ್.